ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ರೈಡರ್ ಕನ್ನಡ. ಸೊ ಇವತ್ತಿಂದ ನಾನು ಪ್ರಾಬಬ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಎಲ್ಲ ಸೆಟಪ್ ಗಿಟಪ್ ಎಲ್ಲ ಮಾಡ್ಕೊಂಡು ಟೆಸ್ಟಿಂಗ್ ಎಲ್ಲ ಆದಮೇಲೆ ಸೊ ಇದೇ ಫಸ್ಟ್ ವೀಡಿಯೋ ಆಗಿರುತ್ತೆ. ಬರ್ತಾ ವೀಡಿಯೋಸಲ್ಲಿ ನೋಡ್ತೀರಾ. ಈ ಗಾಡಿ ಮೇಂಟೆನೆನ್ಸಿಂದ ಹಿಡ್ದು ಗೇರಿಂಗ್ಸ್, ಆಮೇಲೆ ಗೇರಿಂಗ್ಸ್ ಇನ್ ಸೆನ್ಸ್ ನಾಟ್ ಯುವರ್ ಗೇರ್ ಸಿಸ್ಟಮ್ಸ್ ಆರ್ ಅ ಟ್ರಾನ್ಸ್ಮಿಷನ್. ಸೊ ಗೇರ್ಸ್, ಪ್ರೊಟೆಕ್ಟಿವ್ ಗೇರ್ಸ್, ಸೊ ಅದ್ರ ಬಗ್ಗೆ ಸೊ ಇನ್ನೂ ಬೈಕ್ ಕಂಟೆಂಟ್ಸ್ ಬೇಜಾನ್ ಬರುತ್ತೆ. ಸೊ ನಾನು ಓಡಿಸ್ತಿರೋ ಗಾಡಿ ಬಂದು ಹೋಂಡಾ ಹಾರ್ನೆಟ್ 2.0. ಇದು ಬಂದು ರೆಪ್ಸಲ್ ಎಡಿಷನ್ ಅಂತ ಕರೀತಾರೆ. ಸೊ ಇದು ತುಂಬ ಲಿಮಿಟೆಡ್ ಗಾಡಿ, ಪ್ರೊಡಕ್ಷನ್ನೇ ಲಿಮಿಟೇಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಬಂದು ಬೆಂಗಳೂರು ಫಸ್ಟ್ ಹಾರ್ನೆಟ್, ಐ ಮೀನ್ ರೆಪ್ಸಲ್ ಎಡಿಷನಲ್ಲಿ ಫಸ್ಟ್ ಹಾರ್ನೆಟ್ ನಾನು ಡೆಲಿವರಿ ತೊಗೊಂಡಿರೋದು. ಸೊ ನಾನು ಓಡಿಸ್ತಿರೋದು 2021 ಮಾಡಲ್. 3 ವರ್ಷ ಆಯಿತು ಗಾಡಿ ತೊಗೊಂಡು. ಸೊ ಇಟ್ ಈಸ್ ಅನ್ 184cc ಏರ್ ಕೂಲ್ಡ್. ಏನು ಮಾಡಿದ್ದಾರೆ, ಈ ಹಳೆ ಹಾರ್ನೆಟ್ 160cc ಇದಿತ್ತಲ್ಲ, ಸೊ ಅದನ್ನು ಹೋಂಡಾನು ಸ್ವಲ್ಪ ಅಪ್ಟ್ಯೂನ್ ಮಾಡಿದ್ದಾನೆ. ಸೊ ಅಪ್ಟ್ಯೂನ್ ಮಾಡಿ 184 ತನಕ ತೆಗ್ದಿದ್ದಾನೆ. ಸೊ 184.4cc 9.1:10 ಇರಬೇಕು ಕಂಪ್ರೆಷನ್ ರೇಷಿಯೋ. ಟಿಪಿಕಲ್ ಇದು ಏನಂತಾರೆ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾನೆ. ಸೊ ಇದು ಏನು ಬೇಸಿಕ್ಸ್ ಅಂದರೆ ಡೈಲಿ ಕಮ್ಯೂಟ್ ಗಾಡಿ ಅಂತ ಮಾಡಿಬಿಟ್ರದು ಅವರು ಇಂಟೆನ್ಷನ್ ಬಂದು ಫಾರ್ ಡೈಲಿ ಕಮ್ಯೂಟ್. ಆದರೆ ನಾರ್ಮಲ್ ರೈಡ್ಸ್ ಎಲ್ಲ ಹೋಗ್ಬೋದು. ಆದರೆ ಈ ಸೀಟ್ ಗೀಟೆಲ್ಲ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಸ್ಕೊಂಡು ಹೋಗಬೇಕು. ಸೊ ಲಾಂಗ್ ರೈಡಿಗೆ ಈ ಸೀಟೆಲ್ಲ ಆಗಬರಲ್ಲ. ಸೊ ಪ್ರಾಬಬ್ಲಿ ಈ ಗಾಡಿಲೇ ಫಸ್ಟು, ಪ್ರಾಬಬ್ಲಿ ಅಲ್ಲ ಈ ಗಾಡಿಲೇ ಫಸ್ಟು ನಿಮಗೆ ಈ ಗೋಲ್ಡನ್ ಕಲರ್ ಏನಂತಾರೆ ಎಲೆಕ್ಟ್ರೋ ಪ್ಲೇಟಿಂಗ್ ಪ್ರಾಸೆಸ್ ಬರುತ್ತೆ, ಇಲ್ಲ ಪೌಡ್ರ್ ಕೋಟಿಂಗ್ ಅಂತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಸೆಗ್ಮೆಂಟ್ ವೆಹಿಕಲ್ ಈ USD ಫೋಕ್ಸ್ ಕೊಟ್ಟಿರೋದು. ಈ ಸೆಗ್ಮೆಂಟ್ ನೋಡಿಕೊಂಡೇ ನಿಮ್ಮ R15 ಆಮೇಲೆ MT ಇವಾಗ ಬರ್ತಿರೋ ಗಾಡಿಗಳಿಗೆಲ್ಲ ಈ ನಮ್ಮ ಶೋವಾ ಸಸ್ಪೆನ್ಷನ್ ಅವರು ಕೊಲಾಬ್ರೇಷನ್ ಮಾಡ್ಕೊಂಡು ಎಲ್ಲ ಈ ಯಮಹಾ ಅವ್ರ ಹತ್ರ ಎಲ್ಲ ಸೊ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಸೆಗ್ಮೆಂಟಲ್ಲೇ ಫಸ್ಟು ಈ ಗಾಡಿಗೆ ಇಂಪ್ಲಿಮೆಂಟ್ ಮಾಡಿರೋದು ಹೋಂಡಾ ಅವರೇ ಇಂಪ್ಲಿಮೆಂಟ್ ಮಾಡಿದ್ದು. ಅದು ಬಿಟ್ಟರೆ ಈ ಗಾಡಿಲೇ ಫಸ್ಟು ಹಜಾರ್ಡ್ ಲೈಟ್, ಹಿಂಗೇನು ಈ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದ ಇಲ್ಲೇ ಹಜಾರ್ಡ್ ಲೈಟ್ ಅವರೇ ಪ್ರೊವೈಡ್ ಮಾಡಿರೋದು. ಸೊ ಅದು ಬಿಟ್ಟರೆ ಈ ಗಾಡಿ ಸೇಮ್ ಹಳೆ ಹಾರ್ನೆಟ್ ಅಷ್ಟೇ ಇದೆ, ವೀಲ್ ಬೇಸು. ಸೊ ಮುಂದೆ ಬಂದು ನಾನು ಮಿಶ್ಲಿನ್ ಹಾಕ್ಸಿದ್ದೀನಿ ಫಾರ್ ಬೆಟರ್ ರೋಡ್ ಗ್ರಿಪ್. ಆಮೇಲೆ ಸ್ವಲ್ಪ ವಾಬ್ಲಿಂಗ್ ಇಶ್ಯೂ ಇತ್ತು, ಸೊ ಟೈರ್ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ. ಸೊ ಆ ವಾಬ್ಲಿಂಗ್ ಇಶ್ಯೂ ಇಲ್ಲ ಇವಾಗ. ಸೊ ಮೇನ್ ನಿಮಗೆ ಈ ಗೇರಿಂಗ್ ಬಗ್ಗೆ, ಈ ಗೇರ್ ಪ್ರೊಟೆಕ್ಟಿವ್ ಗೇರಿಂಗ್ಸ್, ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆಮೇಲೆ ಸ್ವಲ್ಪ ನ್ಯೂಸು ಬರುತ್ತೆ ಅವಾಗವ. ನ್ಯೂಸ್ ಇನ್ ದ ಸೆನ್ಸ್ ಈಗ ಹೊಸ ಲಾ ಒಂದು ಬಿಡ್ತಿದ್ದಾರೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಬ್ರಾಡ್ಕಾಸ್ಟಿಂಗ್ ಬಿಲ್. ಸೊ ಆ ಬ್ರಾಡ್ಕಾಸ್ಟಿಂಗ್ ಬಿಲ್ ಏನು ಮಾಡುತ್ತೆ ಅಂದರೆ, ಈ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಇಲ್ಲಾಂದರೆ ಈ ಟಿಪಿಕಲ್ ನಾರ್ಮಲ್ ನೀವು ಒಂದು ಪೋಸ್ಟ್ ಮಾಡಿದ್ರೇನು ಇವಾಗ ಇಟ್ ಕಮ್ಸ್ ಅಂಡರ್ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡಬೇಕು, ಅವ್ರ ಹತ್ರ ಪರ್ಮಿಷನ್ ತೊಗೊಬೇಕು. ಲೈಕ್ ನಾರ್ಮಲ್ ಇವಾಗ ಈ ಟಿ ವಿ ಚಾನಲ್ಸ್ ಎಲ್ಲ ಹೆಂಗೆ ಬ್ರಾಡ್ಕಾಸ್ಟಿಂಗ್ ಬಿಲ್ಸ್ ಎಲ್ಲ ಇದು ಮಾಡ್ತಾರೋ, ಸೊ ಅದೇ ಥರ ನಾವು ನಮಗೂ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ನಾರ್ತ್ ಸೈಡೆಲ್ಲ ಇದ್ರ ಬಗ್ಗೆ ಟಾಕ್ಸ್ ಹೋಗ್ತಿದೆ, ಕೋರ್ಟಲ್ಲೆಲ್ಲ ಬಗ್ಗೆ ಬಿಲ್ ಪಾಸ್ ಆಗ್ತಿದೆ. ಸೊ ಅದೇನಾದರೂ ಇಂಪ್ಲಿಮೆಂಟ್ ಆಯಿತು ಅಂದರೆ ತುಂಬ ಕಷ್ಟ ನಮಗೆ ಆ್ಯಸ್ ಎ ಕ್ರಿಯೇಟರ್. ಅವ್ರು ನೀವೇ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತಿದ್ರೇನೋ, ಸೊ ಅದು ನೀವು ಪರ್ಮಿಷನ್ ತೊಗೊಬೇಕು. ಸೊ ಗೌರ್ಮೆಂಟ್ ಅವರು ದೇ ವಿಲ್ ಅಲರ್ಟ್. ಸೊ ಈ ಥರ ಇನ್ಸ್ಪೆಕ್ಷನ್ಗೆ ಇಲ್ಲ ಅಪ್ರೂವಲ್ ತೊಗೊಬೇಕು ಅವ್ರ ಹತ್ರ, ಯಾವ್ದಾರ ಕಂಟೆಂಟ್ ಪೋಸ್ಟ್ ಮಾಡ್ತಿದ್ದೀರಿ ಅಂದರೆ. ಸೊ ಅವರು ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ನೀವು ಆ ಕಂಟೆಂಟೇ ಪೋಸ್ಟ್ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಅಂದರೆ ಅದು ಏನಾದರೂ ಇಂಪ್ಲಿಮೆಂಟೇಷನ್ ಆಯಿತು ಅಂದರೆ ನೀವು ಈ ವೀಡಿಯೋಸ್ ಮಾಡ್ತಿರಲ್ಲ, ಇಲ್ಲಾಂದರೆ ಏನೇ ಒಂದು ವಿತೌಟ್ ಪರ್ಮಿಷನ್ ತೊಗೊಂಡ್ರೇನು ದೇ ವಿಲ್ ಬುಕ್ ಎ ಕೇಸ್.
ಸೊ ಆ ಥರ ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋಣ ಅಂತ ಮಾಡ್ತಿದ್ದಾರೆ. ಯಾಕಂದರೆ ಈ ಕಂಟೆಂಟ್ಗಳು ಒಬ್ಬೊಬ್ಬರು ಬೇಕಂತಲೇ ಸ್ಕ್ರಿಪ್ಟ್ ಮಾಡ್ಕೊಂಡು ಎಲ್ಲ ಫೇಕೆಲ್ಲ ಮಾಡ್ಕೊಂಡು ಫೇಕ್ ನ್ಯೂಸ್ ಎಲ್ಲ ಮಾಡ್ಕೊಂಡು ಆ ಥರ ಮಾಡ್ತಿದ್ದಾರೆ. ಅವ್ರು ಮಾಡೋದು ಒಳ್ಳೆಯದೇ ಒಂದು ಕಡೆ, ಬಟ್ ಆಸ್ ಅ ಜೆನ್ಯೂನ್ ಕ್ರಿಯೇಟರ್ ಈ ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡ್ತೀರಿ. ಸೊ ಈ ಬ್ರಾಡ್ಕಾಸ್ಟಿಂಗ್ ಬಿಲ್ ಅಂತ ಪಾಸ್ ಮಾಡೋಣ ಅಂತ ಇದ್ದಾರೆ ಇವಾಗ. ಸೊ ಅದಾಯಿತು ಅಂದರೆ, ಇಂಪ್ಲಿಮೆಂಟ್ ಆಯಿತು ಅಂದರೆ ಗೋವಿಂದ. ಹೋಪ್ ಇವಾಗ ನೀವೇ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀರೋ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ತುಂಬ ರೈಡ್ಸ್ ಮಾಡ್ತೀರಿ, ತುಂಬ ಇನ್ ದ ಸೆನ್ಸ್ ಫಸ್ಟ್ ಜಾಸ್ತಿ ಇರ್ತಿತ್ತು, ಇವಾಗ ವಿ ಹ್ಯಾವ್ ಲಿಮಿಟೆಡ್. ಏನು ಮಂತ್ಲಿ ಒನ್ಸ್ ಟ್ವೈಸ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀರಿ. ಸೊ ಹೋದ್ರೂ ಒಂದು ಜಾಗಕ್ಕೆ ಹೋಗಲ್ಲ. ಒಂದು ನಮ್ಮ ಹೋಗೋ ಲೊಕೇಶನ್ ಹೆಂಗಿರುತ್ತೆ ಅಂದರೆ ಅಟ್ ಅ ಟೈಮ್ ಒಂದು 5 ಜಾಗ ನೋಡ್ಕೊಂಬರ್ಬೇಕು ವಾಪಸ್. ಸೊ ಆ ಥರ ಅದು ಒನ್ ಡೇ ಟ್ರಿಪ್ಪೇ ಹೊಡೆಯೋದು ನಾವು. ಸೊ ನಾವು ಹೋಗೋ ಟೈಮ್ ಸ್ವಲ್ಪ ರೆಸ್ಟ್ಗಳು ತೊಗೊಂಡು ಬ್ರೇಕ್ಗಳು ತೊಗೊಂಡು ಹೋಗ್ತೀರಿ. ಬರೋ ಟೈಮು ಒಂದೊಂದು ಸಲ ಊಟನೂ ಮಾಡಲ್ಲ, ಹಂಗೆ ನಾನ್ ಸ್ಟಾಪ್ ಹೋಗ್ತೀರಿ. ಸೊ ಏನಂದರೆ ಒಂಥರ ನಾರ್ಮಲ್ಲಿಗೆ ನಾನು ನಮ್ಮ ಹುಡುಗ ಹೋಗ್ತೀರಿ ರೈಡಿಗೆ. ಆಮೇಲೆ ಒಂದು ಗ್ಯಾಂಗ್ ಇದೆ ನಮ್ಮದು, ಒಂದು 8 ಗಾಡಿ ಇದೆ. ಸೊ ಅವ್ರ ಜೊತೆ ಅವರು ಒಂದು 3 ಮಂತ್ಸಿಗೆ ಒನ್ಸು, ಏನಂದರೆ 4 ಮಂತ್ಸಿಗೆ ಒನ್ಸು ಆವಾಗ ರೈಡಿಗೆ ಹೋಗ್ತಾರೆ ಅವರು. ಸೊ ಅವ್ರ ಜೊತೆ ಒಂದು ಟೀಮು. ಅದು ಬಿಟ್ಟರೆ ನಾನು ನಮ್ಮ ಹುಡುಗ ಹೋಗ್ತೀರಿ. ಅವನು ಎಕ್ಸ್ಪಲ್ಸ್ ಇಲ್ಲಾಂದ್ರೆ R15 ತೊಗೊತಾನೆ, ನಾನು ಅದೇ ನನ್ನ ಗಾಡೀಲಿ ಹೋಗ್ತೀರಿ. ಆದರೆ ವಿತ್ ಗೇರ್ಸೇ ಹೋಗೋದು ನಾವು. ಬಿಕಾಸ್ ಗೇರ್ಸ್ ಇಲ್ಲ ಅಂದರೆ ನಾನು ನಿಮ್ಮ ಹತ್ರ ಮಾತಾಡ್ತಾನೆ ಇರಲಿಲ್ಲ ಇಲ್ಲಿ. ಸೊ ಆ ಥರ ಒಂದು ಮ್ಯಾಟ್ರ್ ಆಗಿತ್ತು, ಅದು ಬರುತ್ತೆ ಒಂದು ವೀಡಿಯೋಲಿ. ಸೊ ಗೇರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ನಮ್ಮ ಮೋಟೋ ಬಂದು ಇದೆ ಒಂದು 200 cc ಎಲ್ಲ ಯಾವ ಕ್ಯಾಟಗರಿ ಬಿಲಾಂಗ್ ಆಗುತ್ತೆ 200 cc ಬಿಲಾಂಗ್ ಆಗುತ್ತೆ. ಸೊ 200 cc ಹೆಂಗೆ ಕಂಟೆಂಟ್ ಮಾಡ್ಬೋದು ಅಂತ ಒಂದು ಮೈಂಡ್ಸೆಟ್ ಹಿಡ್ಕೊಬೋದು ಅಂತ ನನ್ನ ಉದ್ದೇಶ. ಸೊ ವಿತ್ 200 cc ಹಿಡ್ಕೊಂಡು ಸೊ ನಾನು ಡೇ ಟು ಡೇ ಕಮ್ಯೂಟ್ ಮಾಡೋದಿಲ್ಲ, ತುಂಬ ರೇರ್ ಡೇ ಟು ಡೇ ಕಮ್ಯೂಟ್ ಮಾಡೋದು. ಸೊ ಈಗ ಬಸ್ ಪಾಸಿಗೆ ಅಪ್ಲೈ ಮಾಡಿದ್ದೀನಿ, ಅವ್ರು ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ. ಆ ಕಾರಣಕ್ಕೆ ಒಂದು ವಾರದಿಂದ ಗಾಡೀಲಿ ಓಡಾಡ್ತಿದ್ದೀನಿ. ರೀಸನ್ ಬಂದು ತುಂಬ ಸಿಂಪಲ್. ನಾನು ರೈಡ್ಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 2,000 ಖರ್ಚಾಗುತ್ತೆ, 2,500 ಖರ್ಚಾಗುತ್ತೆ. ಸೊ ನಾನು ಪ್ರತಿ ಸಲ ದುಡ್ಡು ಕೇಳ್ಕೊಂಡಿರೋಕ್ಕಾಗಲ್ಲ ಪೆಟ್ರೋಲಿಗೆ ಅದು ಇದಕ್ಕಂತ. ಪೆಟ್ರೋಲ್ಗೆ ಒಂದು 1,300 ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಯಾವತ್ತೋ ವಾರದಲ್ಲಿ ಒಂದ್ಸಲಿ ಇಲ್ಲ 2 ಸಲ ಗಾಡಿ ತೆಗಿಯೋದು. ಸೊ ಈ ಕಂಟೆಂಟ್ ಮಾಡ್ತಿರ್ಬೇಕಂದ್ರೆ ಒಂದು 3 ದಿವಸ 4 ದಿವಸ ತೆಗಿಲೇಬೇಕು ಗಾಡಿನ. ಸೊ ನೋಡೋಣ ಏನಾಗುತ್ತಂತ.
ಸೊ ನಾನು ಈ ಗಾಡಿ ತೊಗೊಂಡು 3 ವರ್ಷ ಆಗ್ತಿದೆ. 3 ವರ್ಷ ಅಲ್ಲ, ಆಲ್ಮೋಸ್ಟ್ ಈ ಮಾರ್ಚ್ ಬಂದರೆ 4 ವರ್ಷ ಗಾಡಿ ಇದು. ಸೊ ಗಾಡಿಯಲ್ಲಿ ಫುಲ್ PPF ಆಗಿದೆ, ಪೇಂಟ್ ಪ್ರೊಟೆಕ್ಷನ್ ಲೇಯರು. ಅದು ಇನ್ನೊಂದ್ಸಲಿ ಮಾಡಬೇಕು, ಯಾಕಂದರೆ ತುಂಬ ವರ್ಷ ಆಗಿರೋದ್ರಿಂದ ಎಲ್ಲೋ ಇಷ್ಟ ಆಗ್ಬಿಟ್ಟಿದೆ ಫುಲ್ಲು. ಸೊ ಗಾಡಿ ವೈಟ್ ಪ್ಯಾನಲ್ ಜೊತೆ ಎಲ್ಲೋ ಕಾಣುತ್ತೆ ನನಗೂ. ಆಮೇಲೆ ಈ ಸೈಲೆನ್ಸರ್ ಹತ್ರ ಎಲ್ಲ ಈ ನಮ್ಮ ಕಾಲೇಜಲ್ಲಿ ನಿಲ್ಲಿಸಿದ್ರೆ ಅಕ್ಕಪಕ್ಕ ಗಾಡಿ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಅವ್ರ ಗಾಡಿ ಹತ್ಬೇಕಂದ್ರೆ ಟಚ್ ಮಾಡಿಬಿಟ್ಟು ಫುಲ್ ಸ್ಕ್ರ್ಯಾಚ್ಗಳು ಮಾಡಿಬಿಟ್ಟಿದ್ದಾರೆ. ಸೊ ಅದು ಇದು ಮಾಡಿಸ್ಬೇಕು, ಅದು ಪೇಂಟ್ ಮಾಡಿಸ್ಬೇಕು, ಫುಲ್ಲು ಸ್ಯಾಂಡ್ ಮಾಡಿ ರೀಪೇಂಟ್ ಮಾಡಬೇಕು. ಸೊ ದಿಸ್ ಇಸ್ ಬ್ಯಾಂಗ್ಳೂರ್ಸ್ ಬೆಸ್ಟ್ ರೋಡ್ಸ್. ಒಂದು ಒಳ್ಳೆ ರೋಡ್ ಕರ್ಕೊಂಡು ಹೋಗ್ತೀನಿ ನೋಡಿ. ಮೋಟೋ GP ಇಲ್ಲೇ ಓಡಿಸ್ಬೋದು ನಮ್ಮ ಇಂಡಿಯಾಲಿ. ಈ ಡಕಾರ್ ಅಲಿ ಅಂತ ಬರುತ್ತಲ್ಲ, ಸೊ ಅದು ಇಲ್ಲೇ ಮಾಡ್ಬೋದು. ಹಿಂಗಿದೆ, ಸೂಪರ್ ಆಗಿದೆ ರೋಡು. ಆಫ್ ರೋಡ್ ಬೇಕಾ ಎಲ್ಲ ಇಲ್ಲೇ ಒಂದೇ ರೋಡಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಆ ಕಡೆ ಆಫ್ ರೋಡು, ಈ ಕಡೆ ಆಡ್ಬೋದು ಮೋಟೋ GP ಅಂದ್ಕೊಂಡು. ಇಲ್ಲಿ ರ್ಯಾಲಿ ಕ್ರಾಸು ಮಾಡ್ಬೋದು. ಸೊ ರ್ಯಾಲಿ ಕ್ರಾಸ್ ಮಾಡೋಕ್ಕೂ ಚೆನ್ನಾಗಿದೆ ರೋಡ್ಗಳು ಇಲ್ಲಿ. ಅಲ್ಲೆಲ್ಲ ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಇಂಡಿಯನ್ ಮೋಟೋ GP ಅಂದರೆ ಇದೆ, ಇನ್ನೂ ಸೂಪರಾಗಿದೆ ರೋಡ. ಸೊ ಇದು ಬಂದ್ಬಿಟ್ಟು ನಮ್ಮ ಟಿಪಿಕಲ್ MS ಪಾಳ್ಯ. ಇನ್ನೂ ದರಿದ್ರವಾಗಿ ರೋಡ್ ಇದೆ. ಸೊ ಆ ಕಡೆ ಹೋಗೋದಿಲ್ಲ ನಾನು. ಸೊ ಆ ಕಡೆ ಟ್ರಾಫಿಕ್ ಆಗಿಬಿಡುತ್ತೆ. ಅದು ಮಳೆ ಬಂತು ಅಂದರೆ ಈ ಮಳೆ ನೀರಿಗೆ ಎಲ್ಲರೂ ಮೆತ್ತು ಓಡಿಸ್ಕೊಂಡು ಹೋಗ್ತಿರ್ತಾರೆ.
ಫುಲ್ಲು ಟ್ರಾಫಿಕ್ ಆ ಸೈಡು. ಸೊ ವಿದ್ಯಾರಣ್ಯಪುರ ಮೇಲೆ ನಾನು ಇವಾಗ ಹೋಗಬೇಕು. ಈ ಸೈಡಿಂದ ಹೋಗಬೇಕು. ಒಂದು 8 ತಿಂಗಳು ಮುಂಚೆ ಇಲ್ಲಿ ಟಾರ್ ಹಾಕಿದ್ರು ಫುಲ್ಲು. ಇವಾಗ ಮತ್ತೆ ಕೆತ್ತಿ ಮತ್ತೆ ಪೈಪ್ ಲೈನ್ ಮಾಡ್ತೀನಿ ಅಂತ ಇದು ಮಾಡಿದ್ರು. ಇವಾಗೆಲ್ಲ ಮತ್ತೆ ಎಲ್ಲ ಕಿತ್ತು ಬಿಸಾಕಿ ರೋಡೆಲ್ಲ ಹಾಳು ಮಾಡಿಕ್ಕಿದ್ದಾರೆ. ಸೊ ಎಲ್ಲಿ ಮಳೆ ಬಂತು ಅಂದರೆ ಎಲ್ಲಿ ಗುಂಡಿ ಇರುತ್ತೆ, ಎಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಬರೀ ನೀರು ಇದೆಯಾ ಇಲ್ಲ, ಗುಂಡಿ ಒಳಗಡೆ ಇಳಿಸ್ತೀರಾ ಅಂದರೆ ಅಲ್ಲ, ಏನೂ ಇಲ್ಲ. ಅದಕ್ಕೆ ವರ್ಲ್ಡ್ಸ್ ಅಲ್ಲ, ಬೆಂಗಳೂರ್ಸ್ ಬೆಸ್ಟ್ ರೋಡು. ಸೊ ಇವತ್ತು ಈ ಕಡೆ ಸೊ ಈ ಗಾಡೀಲಿ ಮಾಡಿಫಿಕೇಷನ್ಸ್ ಎಲ್ಲ ನಾನು ಒಂದೇ ಮಾಡಿಫಿಕೇಷನ್ ಮಾಡಿಸಿರೋದು. ಸೊ ಅದು ಬಂದು ಫಾಗ್ ಲೈಟು. ಸೊ ಅದೂ ಇವಾಗ ಏನೋ ಈ ಪೊಲೀಸವ್ರು ಹಿಡ್ದು ಫೈನ್ ಹಾಕೋದು ಸ್ಟಾರ್ಟ್ ಮಾಡಿದ್ದಾರೆ. ಅದು ಇವಾಗ ಹೆಂಗೆ ಮಾಡಬೇಕಂದ್ರೆ ಪ್ಲಗ್ ಇನ್ ಪ್ಲೇ ಥರ ಸಿಸ್ಟಮ್ ಮಾಡ್ಕೊಬೇಕು ನಾನು. ಸೊ ಹೈವೇಗೆ ಹೋದಾಗ ಅದನ್ನು ಪ್ಲಗ್ ಇನ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಸೊ ಹಂಗೆ ಮಾಡ್ಕೊಬೇಕು ಸಿಸ್ಟಮು. ಏನೇನು ರೂಲ್ಸ್ ಮಾಡ್ತಾರೆ. ರೋಡ್ ಮಾತ್ರ ಹಾಳಾಗೇ ಬಿದ್ದಿರುತ್ತೆ. ಆ ರೋಡಲ್ಲಿ ಟ್ರಾಫಿಕ್ ಅಂದರೆ ಈ ರೋಡಲ್ಲೂ ಟ್ರಾಫಿಕ್. ಸೊ ಈ ಗಾಡಿಗೆ ನನಗೆ ಈ ಗಾಡೀಲಿ ಏನಂದರೆ ಆಯಿಲ್ ಸೆಟ್ ಆಗ್ತಿಲ್ಲ ನನಗೆ. ಸೊ ಈ ಆಯಿಲಲ್ಲೂ ಕ್ಯಾಟಗರಿ ಬರುತ್ತೆ ವಿತ್ ಡಿಫ್ರೆಂಟ್ ವಿಸ್ಕಾಸಿಟಿ. ಸೊ ಆಯಿಲ್ ಸೆಟ್ ಆಗ್ತಿಲ್ಲ ನನಗೆ. ಸೊ ಕರೆಂಟ್ಲಿ ಮೋಟೋಲ್ದು 10W 5W20 ಇರಬೇಕು ಹಾಕಿರೋದು. ಸೊ ಎಲ್ಲ ಆಯಿಲು ಚೇಂಜ್ ಮಾಡಿ ಟ್ರೈ ಮಾಡಿದ್ದೀನಿ. ಬೆಸ್ಟ್ ಅನಿಸಿದ್ದು ಶೆಲ್ ಅವ್ರದ್ದು 10W50. ಸೊ ಶೆಲ್ ಅವ್ರದ್ದು ಚೆನ್ನಾಗಿತ್ತು. ಆದರೆ ಶೆಲ್ ಅವ್ರದ್ದು ಈ ಇಂಟರ್ವೆಲ್ ಆಫ್ ಆಯಿಲ್ ಚೇಂಜು ಬೇರೆ 5000 ಕಿಲೋಮೀಟರ್ಸು, ಅದು ಬೇರೆ ₹1000 1 ಲೀಟ್ರು. ಅದಕ್ಕೆ ಶೆಲ್ದು ಟ್ರೈ ಮಾಡಾಯಿತು. ಈ ಕ್ಯಾಸ್ಟ್ರ್ ಆಯಿಲ್ದು ಚೇಂಜ್ ಮಾಡಾಯಿತು 10W40 ಹಾಕಿ. ಸೊ 50ಇಂದ 40ಗೆ ಬಂದೆ, ಆಮೇಲೆ 30ಗೆ ಬಂದೆ. ಸೊ ಹಂಗಂಗೆ ಒಂದೊಂದೇ ಸೆಟ್ಟೇ ಆಗ್ತಿರೋ ಗಾಡಿಗೆ. ಒಂದು ಸಲ ಲಿಕ್ವಿಮೋಲಿದು ಇಲ್ಲಾಂದರೆ ಲಿಕ್ವಿಮೋಲ್ಡ್ ಟ್ರೈ ಮಾಡ್ಬೋದು. ಅದು ತುಂಬ ಎಕ್ಸ್ಪೆನ್ಸಿವು. ಸೊ ಅದನ್ನು ಈಸ್ಕೊಂಡು ಟ್ರೈ ಮಾಡಬೇಕು ಒಂದು ಸಲ. ಈ ಆಯಿಲ್ ಗ್ರೇಡಿಂಗ್ಸಲ್ಲಿ ಇಲ್ಲೊಂದು ಇದೆಲ್ಲ ಹಾಕಿರ್ತೀನಿ. ಸೊ ಅದೆಲ್ಲ ಒಂದು ಮುಂದಿನ ವೀಡಿಯೋಲ್ಲಿ ಬರುತ್ತೆ ವೀಡಿಯೋಸೆಲ್ಲ. ಈ ಆಯಿಲು ವಾಟ್ ಆರ್ ದಿ ಆಯಿಲ್ ಕ್ಯಾಟಗರೀಸ್. ಆಮೇಲೆ ಈ ಬ್ರೇಕ್ ಫ್ಲೂಯಿಡಲ್ಲೂ ಬರುತ್ತೆ ತುಂಬ. ಈ ನಮ್ಮ ಡಿಸ್ಕ್ ಬ್ರೇಕಲ್ಲಿ ಫ್ಲೂಯಿಡ್ ಇದೆಯಲ್ಲ, ಸೊ ಅದು ಕ್ಯಾಟಗರೈಸ್ದು ಅದು ಇದೆ. .3 ಅಂತ ಇದೆ, .4, .4.1, .4.1, .5 ಅನಿಸುತ್ತೆ. ಸೊ ಆ ಥರ ಕ್ಯಾಟಗರೈಸ್ ಆಗಿದೆ. ಸೊ ಒಂದೊಂದು ಸ್ಪೆಸಿಫಿಕ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇವಾಗ .4 ಮೇಲಿರೋದೆಲ್ಲ ನಮ್ಮ ಟ್ರ್ಯಾಕ್ ಯೂಸಿಗೆ ಮಾಡ್ತಾರೆ ರೇಸಲ್ಲಿ. ಸೊ ಆ ಥರದ್ದು ಒಂದೊಂದು ಸ್ಪೆಸಿಫಿಕ್ ರೀಸನಿಗೆ ಒಂದೊಂದು ಡಿಸೈನ್ ಮಾಡಿರ್ತಾರೆ ಆಯಿಲ್ದು. ಈ ವಿಸ್ಕಾಸಿಟಿ, ಆಮೇಲೆ ಅದೇ ಟೆಂಪ್ರೇಚರ್ ಇದಾದಾಗ, ಐ ಮೀನ್ ಈ ಆಯಿಲಲ್ಲಿ ನಾರ್ಮಲ್ ಇಂಜಿನ್ ಆಯಿಲಲ್ಲಿ ಇವಾಗ ಟೆಂಪ್ರೇಚರ್, ಇವಾಗ ಆಯಿಲ್ ಏನಂತಾರೆ
ಆಯಿಲ್ ಕೋಲ್ಡಲ್ಲಿ ಇದು ತಣ್ಣಗಿದ್ದಾಗ ಆಮೇಲೆ ಬಿಸಿ ಆದಾಗ ಈ ಆಯಿಲ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗೋದು ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಇಟ್ ವಿಲ್ ಸ್ಟಾರ್ಟ್ ಟು ರೈಸ್ ಅಪ್. ಸೊ ಈ ಟಿಪಿಕಲ್ ನಿಮ್ಮದು ಏನು ಆಯಿಲ್ ಕೂಲ್ಡ್ ಇದೆಯೋ, ಸೊ ಅದೇ ಪ್ರೊಸೀಜರ್ ಯೂಸ್ ಆಗುತ್ತೆ ಅದು. ಆಮೇಲೆ ಡ್ಯೂ ಟು ವ್ಯಾಕ್ಯೂಮ್, ಸೊ ಇದೆರಡು ಕಾರಣಕ್ಕೆ ನಿಮ್ಮ ಆಯಿಲ್ ಕೂಲರಲ್ಲಿ ದರ್ ಇಸ್ ನೋ ಆಯಿಲ್ ಪಂಪ್. ಸೊ ಆ ಥರ ಇನ್ನೂ ಬೇಜಾನ್ ಸಿಸ್ಟಮ್ಸ್ ಇದೆ. ಈ ಕಾರಲ್ಲಂತೂ ಇನ್ನೂ ಬೇಜಾನು ಸಪ್ರೇಟ್ ಆಯಿಲ್ ಕೂಲರು. ಈ ನಮ್ಮ 1000cc ಇಲ್ಲಾಂದರೆ ಸೂಪರ್ ಬೈಕ್ಸಿಗೆಲ್ಲ ಅದೇ ಸಪ್ರೇಟ್ ಆಯಿಲ್ ಕೂಲರು ಇರುತ್ತೆ, ಮತ್ತು ನಮ್ಮ ಲಿಕ್ವಿಡ್ ಕೂಲ್ಡು ಇರುತ್ತೆ, 2 ಸಿಸ್ಟಮು ಇರುತ್ತೆ ಅದರಲ್ಲಿ. ಸೊ ಪ್ರಾಬಬ್ಲಿ ಗೇರ್ ಸೆಲೆಕ್ಷನ್ನು, ಈ ಪ್ರೊಟೆಕ್ಷನ್ ಗೇರ್, ಸೊ ಅದ್ರದ್ದೆಲ್ಲ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ, ಎಲ್ಲಿಂದ ತೊಗೊಬೋದು ನೀವು. ಅಂದರೆ ನಮ್ಮ ಇಂಡಿಯಾ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ನಮ್ಮ ಚೆನ್ನೈ ಬೇಸ್ಡ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬೆಂಗಳೂರಲ್ಲೇ, ಆಮೇಲೆ ಚೆನ್ನೈ ಇದೆ. ಸೊ ಅವರು ತುಂಬ ರೀಸನಬಲ್ ಪ್ರೈಸಲ್ಲಿ, ಆಮೇಲೆ ಲೈಫ್ ಟೈಮ್ ಈ ಸ್ಟಿಚ್ಚಿಂಗಲ್ಲಿ ಏನಾದರೂ ಈ ಬಿಚ್ಕೊಂಡ್ರೆ, ಒಳಗೆ ಏನಾದರೂ ಬಿಚ್ಕೊಂಡ್ರೆ, ಸೊ ಅದನ್ನು ಅವರೇ ಲೈಫ್ ಲಾಂಗ್, ಐ ಮೀನ್ ಲೈಫ್ ಟೈಮು ಅದು ಏನಾದರೂ ಬಿಚ್ಕೊಂಡಿರಲಿ ಅದು ಅವರೇ ರಿಪೇರ್ ಮಾಡಿಕೊಡ್ತಾರೆ ಫ್ರೀಯಾಗೆ. ಸೊ ಅದೊಂದು ಇಟ್ ಈಸ್ ಕಾಲ್ಡ್ ಆಸ್ ಮೋಟೋವೇರ್ ಇಂಡಿಯಾ. ಸೊ ಅದನ್ನು ಇದು ನಾನು ಒಂದು ಸಲ ತೋರಿಸ್ಕೊಡ್ತೀನಿ ಮೋಟೋವೇರ್ ಅವ್ರದ್ದು. ಅವ್ರದ್ದು ಅವ್ರ ಕಡೆ ರೈಡಿಂಗ್ ಜಾಕೆಟ್ಸು, ಈ ಪ್ಯಾಂಟ್ಸು, ಆಮೇಲೆ ಗ್ಲೌಸ್, ಬೂಟ್ಸ್ ಎಲ್ಲ ಸಿಗುತ್ತೆ. ಸೊ ರೀಸನಬಲ್ ಪ್ರೈಸ್. ಏನೊಂದು 10,000 ಇನ್ವೆಸ್ಟ್ ಮಾಡಿದ್ರೆ ವಿತೌಟ್ ಹೆಲ್ಮೆಟ್ ಗೇರ್ಸಿಗೆ ಒಂದು 10,000, ಆಲ್ಮೋಸ್ಟ್ ಒಂದು 11,000 ಅಂದ್ಕೊಳ್ಳಿ. ಸೊ ಅಷ್ಟು ಇನ್ವೆಸ್ಟ್ ಮಾಡಬೇಕು ಗೇರಿಂಗ್ಸ್ಗೆ, ಅದು ವಿತೌಟ್ ಶೂ, ವಿತೌಟ್ ಬೂಟ್ಸು, ಆಮೇಲೆ ವಿತೌಟ್ ಹೆಲ್ಮೆಟ್. ಸೊ ಈ ಗ್ಲೌಸು, ಆಮೇಲೆ ಗ್ಲೌಸ್ ಸಿಗುತ್ತೆ, ಪ್ಯಾಂಟ್ಸು, ಆಮೇಲೆ ಜಾಕೆಟ್ ಸಿಗುತ್ತೆ, ಎಲ್ಲ ಲೆವೆಲ್ 2 ಸರ್ಟಿಫೈಡ್. ಸೊ ಅದು ಆಮೇಲೆ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಸ್ಟಮೈಸ್ ಮಾಡಿಸ್ಬೋದು ಅವ್ರ ಹತ್ರ, ಈ ಮೋಟೋವೇರ್ ಅರ್ಥ. ಅದೇ ಈ ಲಾ ಎಷ್ಟು ಸೀರಿಯಸ್ಸಿಗೆ ತೊಗೊಳ್ತಾರೋ ಗೌರ್ಮೆಂಟ್ ಗೊತ್ತಿಲ್ಲ, ಈ ಬ್ರಾಡ್ಕಾಸ್ಟಿಂಗ್ ಬಿಲ್. ಸೊ ನೀವೇನಾದರೂ ಅದು ಪಾಸ್ ಆಯಿತು ಅಂದರೆ ಯು ಶುಡ್, ಐ ಮೀನ್ ಅದೇನೋ ಇಂಪ್ಲಿಮೆಂಟ್ ಆಯಿತು ಅಂದರೆ ನಾವೇ ಆ್ಯಸ್ ಎ ಏನು ಬ್ರಾಡ್ಕಾಸ್ಟಿಂಗ್ ಚಾನಲ್ ಅಂತ ನಾವು ಲೈಸೆನ್ಸ್ ತೊಗೊಂಡು ಸೊ ಈ ಚಾನಲ್ನ ರನ್ ಮಾಡಬೇಕಾಗತ್ತೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಬಿಲ್ ಪಾಸ್ ಆಗಬಾರ್ದು. ಅದು ಸುಪ್ರೀಂ ಕೋರ್ಟಲ್ಲಿ ನಡೀತಿದೆ ಅದು. ಸೊ ಅವ್ರೇನಾದರೂ ಓಕೆ ಗೋ ಹೆಡ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂದರೆ ಕಂಟೆಂಟ್, ಈ ನಮ್ಮ ಯಾರಾದರೂ ಒಬ್ಬ ಮೀಡಿಯೇಟ್ರಲ್ಲ, ಒಬ್ಬರು ಅಪ್ರೂವ್ಡ್ ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ನಮ್ಮ ವೀಡಿಯೋ ಈ ಕಂಟೆಂಟ್ ಇದೆ, ಆ ಕಂಟೆಂಟ್ ಇದೆ. ಇವಾಗ ನೀವು ಹೆಂಗೆ ಈ ಸೆನ್ಸರ್ ಬೋರ್ಡಿಗೆ ಹೆಂಗೆ ಕಳಿಸ್ತೀರೋ ಆ ಕಂಟೆಂಟು, ಈ ಬೇಡದಿರೋದೆಲ್ಲ ಕಂಟೆಂಟ್ ತೆಗ್ದಾಕ್ತಾರೆ ನೋಡಿ ಸೆನ್ಸರ್ ಬೋರ್ಡಲ್ಲಿ. ಸೊ ಆ ಥರ ಕಾನ್ಸೆಪ್ಟಲ್ಲಿ ನಮ್ಮ ವೀಡಿಯೋಸ್ ಕಳಿಸ್ಬಿಟ್ಟು, ಸೊ ಅವ್ರೇನಾದರೂ ಇಷ್ಟ ಆಗಿಲ್ಲ ಅಂದರೆ ಅದಲ್ಲಿ ಇದು ಮಾಡಿ, ಸೊ ಆ ಥರ ಆಗ್ಬೋದು. ಇದೊಂದು ಪ್ರಾಬ್ಲಮ್ ಈ ಬ್ರಾಡ್ಕಾಸ್ಟಿಂಗ್ ಬಿಲ್ದು. ನೋಡಬೇಕು ಅದು ಏನಾಗುತ್ತೆ ಅಂತ. ಸೊ ಈ ಒಂದು ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಕಂಟೆಂಟ್ ಬರುತ್ತೆ ಒನ್ಸ್ ರೈಡ್ ಸ್ಟಾರ್ಟ್ ಆಗಬೇಕು ನಂದು. ಸೊ ರೈಡ್ ಸ್ಟಾರ್ಟ್ ಆದಾಗ ಒಂದು ಸಿಟಿ ಒಳಗೆ ಏನಾದರೂ ಒಳ್ಳೆ ಕಂಟೆಂಟ್ ಇದ್ದರೆ ಸೊ ಅವಾಗ ಕಂಟೆಂಟ್ ಬರುತ್ತೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.